ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ. ನಾವಿಬ್ಬರು ಆರಾಮಾಗಿದ್ದೀವಿ. ಆರಾಮಾಗಿಲ್ಲ, ತುಂಬ ಹ್ಯಾಪಿಯಾಗಿದ್ದೀವಿ. ಹ್ಯಾಪಿ ಅಂದರೆ ಎಲ್ಲ ನಿಮ್ಮಿಂದಾನೆ. ಅದಕ್ಕೆ ರೀಸನ್ ನೀನೇ ಹೇಳು. ನಾನು ಏನಕ್ಕೆ ಹ್ಯಾಪಿ ಅಂತ? ಏನಕ್ಕೆ ಹ್ಯಾಪಿ ಅಂದರೆ ತಮ್ಮನೇಲಿ ನೋಡಿದ ತಕ್ಷಣವೇ ಗೊತ್ತಾಗಿರುತ್ತೆ ಆ ಲೆಟ್ರು ಏನದು ಅಂತ. ಅದೇ ಈ ಲೆಟ್ರ್ ಒಳಗಡೆ ಬೇರೆ ಏನೂ ಇಲ್ಲ, ಯೂಟ್ಯೂಬಿಂದ ಬಂದಿರೋದು ಅಷ್ಟೇ. ಸೊ ಎಲಿಜಿಬಲ್ ಆಗಿದ್ದೀರಾ ಎಲ್ಲದಕ್ಕೂ, ನೀವು ಅವ್ರು ಕೊಟ್ಟಿರೋದು ಪ್ರೋಸೆಸ್ ಎಲ್ಲ ಬಂದ್ಬಿಟ್ಟು ಕಂಪ್ಲೀಟ್ ಆಗಿದೆ. ಸೊ ಫೈನಲಿ ಲೆಟರ್. ಸೊ ಈ ಲೆಟ್ರಲ್ಲಿ ಏನಪ್ಪ ಅಂತ ಅಂದರೆ, ಏನು ವಿಶೇಷ ಅಂತ ಅಂದರೆ, ಇದರಲ್ಲಿ ಏನೂ ಇಲ್ಲ, ಜಸ್ಟ್ ಅಡ್ರೆಸ್ ವೆರಿಫಿಕೇಷನ್ ಅಂತ ಒಂದು 6 ಡಿಜಿಟ್ ಬಂದ್ಬಿಟ್ಟು ಪಿನ್ ಬರುತ್ತೆ. ಸೊ ಫೈನಲಿ ಬಂದಿದೆ. ಸೊ ಇವತ್ತೇ ಬಂತು. ಸೊ ಇವತ್ತಿನ ಡೇಟು ಪಾಪ ಫೋನ್ ತೋರಿಸು. ಅವ್ರಿಗೆ ಹಂಗೆ ಅಂದರೆ ಕೆಲವೊಬ್ರು ಬಂದ್ಬಿಟ್ಟು ನಂಬಲ್ಲ. ಸೊ ಅದಕ್ಕೆ ಸೊ ಇವತ್ತು ಟೈಮ್ 7:39. ಸೊ ಡೇಟ್ ಬಂದ್ಬಿಟ್ಟು 9th May 9th Thursday 2024. ಇವತ್ತು ವೀಡಿಯೋ ಬಂದ್ಬಿಟ್ಟು ಶೂಟ್ ಮಾಡ್ತಿರೋದು. ಮೋಸ್ಟ್ಲಿ ನಾಳೆ ಬೆಳಗ್ಗೆ ಇಲ್ಲ ಮಾರ್ನಿಂಗ್ ಇಲ್ಲ ಸಾಯಂಕಾಲ ಅಷ್ಟರಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ, ನೀವು ನೋಡ್ತಿರ್ತೀರ. ಸೊ ಇದೊಂದು ಗುಡ್ ನ್ಯೂಸ್ ನನ್ನ ಕಡೆಯಿಂದ ಬಂದ್ಬಿಟ್ಟು ಹೇಳ್ತಿರೋದು, ಅದು ನಿಮ್ಮಿಂದಾನೆ. ಸೊ ಇದು ಬಂದ್ಬಿಟ್ಟು ಲಾಸ್ಟ್ ಪ್ರೊಸೀಜರು. ಸೊ ಅದು ಏನಕ್ಕೆ ಅಂತ ಅಂದ್ಬಿಟ್ಟು ಅಪ್ಕಮಿಂಗ್ ಬ್ಲಾಗ್ಸ್ ಎಲ್ಲ ಅಪ್ಕಮಿಂಗ್ ಬ್ಲಾಗ್ಸ್ಗಿನ್ನ ಇದೆಲ್ಲ ರಿವೀಲ್ ಮಾಡೋಂಗಿಲ್ಲ, ಆದರೂ ನಾವು ತೋರಿಸ್ತಾ ಇದ್ದೀವಿ. ಅದಕ್ಕೆ ಇದು ಒಳಗಡೆ ಏನಿದೆ ಅಂತ ತೋರಿಸಿಲ್ಲ, ಜಸ್ಟ್ ಮೇಲೆ ಮಾತ್ರ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ ಅಷ್ಟೇ. ಬಟ್ ಆದರೆ ಹ್ಯಾಪಿ. ಸೊ 3 years ಹಾರ್ಡ್ ವರ್ಕ್ ನಂದು ಫೈನಲಿ ಬಂತು. ನಾನೇನು ಮಾತಾಡಿದ್ರೆ ಎಮೋಷ್ನಲ್ ಆಗಿ ಬಂದ್ಬಿಟ್ಟು ಇದಾಗ್ಬಿಡ್ತೀನಿ ಅಂತ. ನಾನು ಬಂದಾಗ ಸೀರಿಯಸ್ ಆಗಲಿ ಎಲ್ಲ ಅಳ್ತಿದ್ರು, ನನಗೆ ಇದು ಫೈನಲಿ ನನಗೆ ಸಿಕ್ಬಿಡ್ತಲ್ಲ ಅಂತ ಅಂದ್ಬಿಟ್ಟು ಸೀರಿಯಸ್ ಆಗಲು ಅಳ್ತಿದ್ರು. ನನಗೆ ಬೇಜಾರಾಗೋಯ್ತು. ಏನಕ್ಕತ್ತೆ? ಹೌದು, ಅದು ಹಿಂಗೆ ಗೊತ್ತು ಏನಂತ. ನಾನು 10Kಗೆ ಹೇಳ್ತೀನಿ, ನಾನು ಇವಾಗ ಹೇಳಲ್ಲ. ನಾನು ಹೇಳೋದು ಮೂಡಲ್ಲೇ ಇಲ್ಲ. ನನ್ನ ಸ್ಟೋರಿ ಹಾಕುವಾಗ ಕೆಲವೊಬ್ಬರು ಕೇಳ್ತಿದ್ರು ಏನು ಅಂತ ಅಂದ್ಬಿಟ್ಟು. ಸೊ ನಾನು ಹೇಳ್ತಿದ್ದೀನಿ ಅಷ್ಟೇ, ನನ್ನ ಹತ್ರ ಮಾತಾಡೋಕ್ಕೂ ಆಗ್ತಾಯಿಲ್ಲ. ಬಿಡಿ, ಪರವಾಗಿಲ್ಲ. ಸೊ ನಿಮ್ಮನ್ನ ಯಾಕೆ ಎಮೋಷ್ನಲಾಗಿ ತೊಗೊಂಡೋಗೋದು ಬೇಡ. ಓಕೆ, ಫೈನಲಿ ಹ್ಯಾಪಿ ನ್ಯೂಸ್ ಬಂದೈತೆ. ಸೊ ಹ್ಯಾಪಿ ನ್ಯೂಸ್ ಅಂದರೆ ಇದು ಬೇರೇನೋ ತಿಳ್ಕೊಬೇಡಿ ಡಬಲ್ ಮೀನಿಂಗಲ್ಲಿ. ಅದೆಲ್ಲ ಆಗಲ್ಲ. ಕಮಿಟ್ಮೆಂಟ್ಸ್ ಐತೆ, ನಮಗೊಂದು ಪ್ಯಾಷನ್ ಐತೆ. ಎಲ್ಲರೂ ತಿಳ್ಕೊಳ್ಳೋದು ಬೇರೆ, ಇದು ಬೇರೆ ಅದು ಬೇರೆ. ಸೊ ಅದಕ್ಕೋಸ್ಕರ ಬಂದಿರಲ್ಲ, ಪ್ಯಾಷನ್ಗೋಸ್ಕರ ಬಂದಿರೋದು ನಾವು. ಪ್ಯಾಷನ್ ಮಾತ್ರನೇ ಬೇಕು ಅಂತ ಅಂದ್ಬಿಟ್ಟು ಇರೋದು ನಾನು ಇವಳು. ಎಷ್ಟೊಂದು ಜನ ಬಂದ್ಬಿಟ್ಟು ಏನೇನೋ ಮಾತಾಡಿದ್ರು, ಬಟ್ ಅದ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಂಡಿಲ್ಲ. ಏನಿದೆಯೋ ಕಮಿಟ್ಮೆಂಟ್ಸ್, ಪ್ಯಾಷನ್ನೇ ಮೇಯ್ನು. ಸೊ ಬಂದಿರೋದು ಫೈನಲಿ ಸಕ್ಸಸ್ ಸಿಕ್ಕಿದೆ. ಇದು ಸಾಕಾಗಲ್ಲ, ಇನ್ನೂ ಇದು ಮೇಲೆ ನಾವು ಬರಬೇಕು. ಸೊ ಅದು ನಿಮ್ಮ ಕಡೆಯಿಂದನೇ ಆಗುತ್ತೆ. ನೀವು ಸಪೋರ್ಟ್ ಮಾಡಿದ್ರೆ ನಾವು ವೀಡಿಯೋಸೇ ಮಾಡ್ತಾಯಿಲ್ಲ, ಮನೇಲೇ ಕೂತ್ಕೊಂಡು ವೀಡಿಯೋಸ್ ಮಾಡ್ತಿದ್ದೀವಿ, ಮಾಸ್ಕ್ ಹಾಕ್ಕೊಂಡು ಮಾಡ್ತಿದ್ದೀವಿ. ಆದ್ರೂ ಸೀರಿಯಸ್ ಆಗಿ ಮನೇಲೇ ಕೂತ್ಕೊಂಡು ವೀಡಿಯೋ ಮಾಡಿ, ಮಾಸ್ಕ್ ಹಾಕ್ಕೊಂಡು ವೀಡಿಯೋ ಮಾಡಿ ಇಷ್ಟೊಂದು ಲೆವೆಲ್ಗೆ ರೀಚ್ ಆಗುತ್ತೆ ಅಂತ ಸೀರಿಯಸ್ ಆಗಿ ಇಬ್ಬರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವತ್ತು 9K ಸಬ್ಸ್ಕ್ರೈಬರ್ಸ್ ಆಗಿದೆ. ಸೊ ನೀವು ನೋಡುವಾಗ ಜಾಸ್ತಿನೂ ಇರ್ಬೋದು, ಇಲ್ಲ ಕಮ್ಮಿನೂ ಇರ್ಬೋದು. ಫೈನಲಿ 9K ಸಬ್ಸ್ಕ್ರೈಬರ್ಸ್ ಆಗಿದೆ. ನನಗೆ ಸಂತೋಷ ಆಗ್ತಿದೆ. ಒಂದು ಕಡೆ ಎಮೋಷ್ನಲ್ ಆಗ್ತಿದೆ. 9K ಆಗಿರೋದನ್ನ ಸ್ಟೇಟಸ್ನಲ್ಲೆಲ್ಲ ಹಾಕಿದ್ದಾರೆ. ಹೌದು, ಇವಾಗ 0ಇಂದ ಬರೋದು ತುಂಬ ಕಷ್ಟ. ಸೊ ಅದೆಲ್ಲ ನಾನು 10Kಗೆ ಹೇಳ್ತೀನಿ. ಬಿಡಿ, ಅದೆಲ್ಲ ನಾನು 10Kಗೆ ಹೇಳ್ತೀನಿ. ಏನೇನಾಯಿತು ನನ್ನ ಲೈಫ್ದು ಎಲ್ಲ ನಾನು ಹೇಳ್ತೀನಿ 10Kಗೆ. ಮಿಸ್ಸೇ ಇಲ್ಲ. ಎಲ್ಲರೂ ಬಂದ್ಬಿಟ್ಟು ಅಟೆಂಡೆನ್ಸ್ ಆಗಿಬಿಡಿ ಅವತ್ತು. ಅದು ಬೇರೆ ಫೇಸ್ ರಿವೀಲ್ ಮಾಡ್ತೀವಿ ನಾವು 10Kಗೆ. ಸೊ ಫೈನಲಿ ಮಾಸ್ಕ್ ಬಂದ್ಬಿಟ್ಟು ರಿಮೂವ್ ಮಾಡ್ಬಿಟ್ಟು ನಾವು ತೋರಿಸ್ತೀವಿ. ಫೇಸ್ ರಿವೀಲ್ ಮಾಡಿದಾಗ ಅಂದರೆ ನಮ್ಮ ಫೇಸು ಚೆನ್ನಾಗಿಲ್ಲ, ಸೊ ಹಂಗಾಗಿ ಯಾರು ಬೇಜಾರು ಮಾಡ್ಕೋಬೇಡಿ. ಅದೆಲ್ಲ ಇಲ್ಲ. ಬ್ಯೂಟಿ ಈಸ್ ನಾಟ್ ಎ ಮ್ಯಾಟರ್ ಅಂತಾರೆ, ಓಕೆನಾ? ಅದನ್ನು ಅರ್ಥ ಮಾಡ್ಕೊ. ಟ್ಯಾಲೆಂಟ್ ಇದ್ದರೆ ಮಾತ್ರನೇ ಇದು ಮಾಡೋದು. ಬ್ಯೂಟಿ ಎಲ್ಲ ಸ್ವಲ್ಪ ಜನ ನಾವು ಹಾಕೋ ಡ್ರೆಸ್ ಕೋಡ್ನ ನೋಡಿ ಡಿಸೈಡು ಮಾಡೋರು ಇರ್ತಾರೆ. ಬಿಡು ಅದೆಲ್ಲ ನಾನು 10Kಗೆ ಮಾತಾಡೋಣ. ಇವಾಗೇನೋ ರಿವೀಲ್ ಮಾಡೋಕ್ಕೋಗ್ಬೇಡ. ನಾನು ಹೇಳ್ತೀನಿ 10Kಗೆ ನಾನು ಹೇಳ್ತೀನಿ ಎಲ್ಲ. ಲೈಫಲ್ಲೆಲ್ಲ ಹೆಂಗೆ ನಡೆದಿದೆ, ಯಾವ ಥರ ನಾವು ಜರ್ನಿ ಮಾಡಿದ್ದೀವಿ ಅಂತೆಲ್ಲ ಪಿನ್ ಟು ಪಿನ್ ನಾವು ಹೇಳ್ತೀವಿ.
ಸೊ ಹಂಗಾಗಿ ಆ ವಿಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ ಅಷ್ಟೇ. ಫೈನಲಿ ಹ್ಯಾಪಿ ಎಲ್ಲ ಇವಳಿಂದ. ನನ್ನಿಂದ ಅಲ್ಲಪ್ಪ, ನನ್ನಿಂದ ಏನೂ ಇಲ್ಲ. ಫಸ್ಟ್ ಬಂದ್ಬಿಟ್ಟು ನಮ್ಮಮ್ಮಯಿಂದ, ಸೆಕೆಂಡ್ ಬಂದ್ಬಿಟ್ಟು ಫ್ರೆಂಡ್ಸ್ ಕಾರ್ತಿಕ್ ಅನೀಶ್, ಥರ್ಡು ಇವಳು. ನನ್ನಿಂದ ಏನಿಲ್ಲ, ಇವಳಿಂದಾನೆ. ಅವಳು ಒಪ್ಕೊಳ್ಳಲ್ಲ, ಅದು ಬಿಡಿ, ಅವಳದ್ದು ಕ್ಯಾರೆಕ್ಟ್ರೇ ಹಿಂಗೆ ಬಿಡಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಕಮೆಂಟ್ ಸೆಕ್ಷನಲ್ಲಿ ಬೈರಿ. ಸೊ ಲೈಫ್ ಅಂತ ಅಂದ್ಬಿಟ್ರೆ ಅಪ್ಸು ಬರುತ್ತೆ, ಡೌನ್ಸು ಬರುತ್ತೆ. ಅದನ್ನು ಹೇಗೆ ತೊಗೊಂಡೋಗ್ಬೇಕೋ ಹಂಗೆ ತೊಗೊಂಡೋಗ್ಬೇಕು ಅಷ್ಟೇ. ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಲೈಫ್ ಬಂದ್ಬಿಟ್ಟು ಒಂದು ಸೂಪರ್ ಬೈಕ್ ಥರ ಸರ್ರ್ ಅಂತ ಹೋಗ್ಬಿಡುತ್ತೆ. ಸೊ ಅದೇ ಥರನೇ ಅದೇ ಎಷ್ಟೇ ಆದ್ರೂ ನೀವು ಮಾಡೋ ಹಾರ್ಡ್ ವರ್ಕ್ನ ಮಾತ್ರ ಯಾವತ್ತೂ ಬಿಡೋಕೆ ಹೋಗಬೇಡಿ. ಹಾರ್ಡ್ ವರ್ಕ್ ಮಾಡಿದ್ರೇ ಸ್ವಲ್ಪ ಸಕ್ಸಸ್ ಸಿಗುತ್ತೆ. ಫೋಕಸ್ ಆನ್ ಯುವರ್ ಗೋಲ್. ಇವಾಗ ನಮಗೊಂದು ಸಕ್ಸಸ್ ಸಿಗುತ್ತೆ ಅಂತಂದರೆ ಅದ್ರಲ್ಲಿ ತುಂಬ ಕಷ್ಟಗಳು ಬರುತ್ತೆ. ನಿಮಗೆ ಹೆಂಗೆ ಹೇಳೋದು, ಎಕ್ಸಾಂಪಲ್ ಥಾಮಸ್ ಎಡಿಸನ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತಾರೆ ಅನ್ಕೊತೀನಿ. ಸೊ ಅವರು ನಮಗೆ ಕರೆಂಟ್ ಲೈಟ್ ಬಲ್ಬ್ನ ಇನ್ವೈಟ್ ಮಾಡಿ ಕೊಟ್ಟರು. ಅವರು ಅಮೇರಿಕನ್ನಲ್ಲಿ ಇರೋದು. ಸೊ ಇನ್ವೈಟ್ ಮಾಡಿಕೊಟ್ರು. ಸೊ ಅವರು ಆ ಬಲ್ಬ್ ಕಂಡುಹಿಡಿಯೋಕ್ಕೆ ಎಷ್ಟು ಸಲ ಸೋತಿದ್ದಾರೆ ಅಂದರೆ 1000 ಟೈಮ್ಸ್ ಅವರು ಸೋತಿದ್ದಾರೆ. ಸೊ ಅದರಲ್ಲಿ ಅವರು ಸ್ಟೋರೀಸ್ ಎಲ್ಲ ಕೇಳಿದ್ರೆ ನಮಗೊಂದು ಮೋಟಿವೇಶನ್ ಆಗುತ್ತೆ. ಸೊ ಅವರೇ ನಮಗೆ ಮೋಟಿವೇಶನ್ ಥರ. ಇವಾಗ ಏನೇ ಸಕ್ಸಸ್ ಬರಬೇಕಂದ್ರೂ ಒಂದು ಪೇಷನ್ಸ್ ಇದ್ದರೆ ಮಾತ್ರ ಗೆಲ್ಲಕ್ಕೆ ಸಾಧ್ಯ. ನನ್ನ ಕಡೆಯಿಂದ ನಾನು ಹೇಳೋದು ಒಂದೇ. ಸೊ ಅವರಿಗೆ ಅದು ಪೇಷನ್ಸ್ ಇದ್ದಿದ್ದಕ್ಕೆ ಅವರು 1000 ಟೈಮ್ ಅವರು ಸೋತಿದ್ರು ನಾನು ಮಾಡಲೇಬೇಕು, ಅದು ನಾನು ಬೇಕೇ ಬೇಕು, ಮಾಡಲೇಬೇಕು ಅಂತ ಅಂದಿದ್ದಕ್ಕೇ ಕಂಡಿಡ್ಕೊಟ್ರು. ಸೊ ಅದು ಅವರು ಅವಾಗ ನಾನು ಇಲ್ಲ ಆಗಲ್ಲ, ನನ್ನ ಕೈಯಲ್ಲಿ ಇಷ್ಟೊಂದು ಸಲ ಸೋತಿದ್ದೀನಿ, ಮಾಡೋಕ್ಕಾಗಲ್ಲ ಅಂತ ಅಂದಿದ್ರೆ ಇಷ್ಟೊತ್ತಿಗೆ ನಮಗೆಲ್ಲ ಲೈಟೇ ಇಡ್ತಿರ್ಲಿಲ್ಲ, ಕತ್ಲೆಲ್ಲೇ ಇರಬೇಕಾಗಿತ್ತು. ಎಕ್ಸಾಂಪಲ್ ಅದೇ. ಸೊ ಇದೇ ಥರನೇ ಚಿಕ್ಕ ಮೋಟಿವೇಶನ್ ಅವಾಗ ಕೊಡ್ತಾರೆ. ಸೊ ಇವಳು ಇದ್ದಿದ್ದಕ್ಕೆ ಇಷ್ಟು ದೂರ ನಾನು ಬಂದೆ, ಇಲ್ಲಾಂದರೆ ಆಗಲ್ಲ. ಇವಳಿಂದನೂ ಅಷ್ಟೇ, ನಿಮ್ಮಿಂದನೂ ಅಷ್ಟೇ. ಸೊ ತುಂಬ ಥ್ಯಾಂಕ್ಸ್. ಸೊ ಈ ಪ್ರೀತಿ ಗೆಲ್ಲಬೇಕಂದ್ರೆ ಇನ್ನೂ ಸಪೋರ್ಟ್ ಮಾಡಿ. ಸೊ ಶೇರ್ ಮಾಡಿ ನಿಮ್ಮ ಫ್ಯಾಮ್ಲೀಸ್ಗೆಲ್ಲ. 10Kಗೆ ನಾನು ಹೇಳ್ತೀನಿ ಏನಂತ ಅಂದ್ಬಿಟ್ಟು. ಸೊ 10Kಗೆ ನಾನು ಬಂದ್ಬಿಟ್ಟು ಫೇಸ್ ರಿವೀಲ್ ಮಾಡ್ತೀನಿ. ಪಕ್ಕ ಕನ್ಫರ್ಮ್. ಏನೇ ಇದನ್ನು ನಾನು ಫೇಸ್ ರಿವೀಲ್ ಮಾಡ್ತೀನಿ. ಅಪ್ಕಮಿಂಗ್ ವ್ಲಾಗ್ಸ್ ಬಂದ್ಬಿಟ್ಟು ಮಸ್ತಾಗಿ ಬರುತ್ತೆ. ಸೊ ಟ್ರಾವೆಲಿಂಗು ನಾವು ಡಿಸೈಡ್ ಮಾಡಿದ್ದೀವಿ. ಬಿಕಾಸ್ ಲೈಫ್ ಬಂದ್ಬಿಟ್ಟು ಹೆಂಗೆ ಗೊತ್ತಾಗಿರೋದು, ಮನಿ ಫಾರ್ ವ್ಯಾಲ್ಯೂ ಅಂತ ತೋರಿಸ್ಬಿಟ್ರು ಅವ್ರಿಗೆಲ್ಲ. ನಾನು ಬಂದ್ಬಿಟ್ಟು ವೀಡಿಯೋಯಿಂದನೇ ಹೇಳ್ಬೇಕಂದ್ರೆ ಟ್ರಾವೆಲಿಂಗ್ ಮಾಡಿದ್ರೇ ಅದು ನಾನು ಬಂದ್ಬಿಟ್ಟು ಹೇಳೋಕ್ಕಾಗುತ್ತೆ. ಟ್ರಾವೆಲಿಂಗ್. ಸೊ ರೈಡ್ನ ಪ್ಲ್ಯಾನ್ ಮಾಡಿ ರೈಡ್ಗೆ ಹೋಗ್ತೀವಿ. ತುಂಬ ಅಪ್ಕಮಿಂಗ್ ಬ್ಲಾಗ್ಸ್ ಬರುತ್ತೆ. ಸ್ಟೇ ಟ್ಯೂನ್. ನಾನು ಫಸ್ಟ್ ಇವಳನ್ನ ಮೀಟ್ ಮಾಡಿದ ತಕ್ಷಣ ನೀನು ಯಾರು ಫ್ಯಾನ್ ಅಂತ ಕೇಳಿದ್ದೆ. RCB ಫ್ಯಾನ್ ಅಂತ ಅಂದು ಫಸ್ಟಲ್ಲೇ ಲೈಕ್ ಆಯ್ತು ನನಗೆ. ಸೊ ಬ್ಲಾಗ್ ಬೇಕಂತ ಇರೋದು, ಲವ್ ಸ್ಟೋರಿ ಬ್ಲಾಗ್ ಬೇಕು ಅಂತಂದ್ರೆ ಎಲ್ಲ ಕಮೆಂಟ್ ಮಾಡಿ. ಅದು ಆಲ್ರೆಡಿ ಕೇಳ್ತಾ ಇದ್ದಾರೆ. ಲವ್ ಸ್ಟೋರಿ ಬ್ಲಾಗ್ ಅಲ್ಲ, ಅದೆಲ್ಲ ನಾನು ತಾಳ್ಮೆಯಿಂದ ಹೋಗೋಣ. ಲವ್ ಸ್ಟೋರಿ ಎಲ್ಲ ಬ್ಲಾಗ್ ಬರುತ್ತೆ. ಸ್ಟೇ ಟ್ಯೂನ್. ಅಪ್ಕಮಿಂಗ್ ಬಿಗ್ ಬ್ಲಾಗ್ ಆಗುತ್ತೆ, ತುಂಬ ದೊಡ್ಡದಾಗಿರುತ್ತೆ ಆ ಬ್ಲಾಗು. ಸೊ ಫೈನಲಿ ಲೆಟರ್ ಬಂತು. ಅಯ್ಯೋ ಯಾಕೆ ಹೇಳ್ತೀರಾ, ಅವಾಗ್ಲಿಂದ ನೋಡಿ ಕೆಳಗಡೆ ಲೆಟರ್ ಇತ್ತಾ, ಎತ್ತಿ ನೋಡೋದು ಬಿಡೋದು ಮಾಡ್ತಾರೆ. ಹೌದು, ಇವಾಗ ಒಂದು ಸಕ್ಸಸ್ ಸಿಗ್ಬೇಕಂದ್ರೆ ತುಂಬಾ ಕಷ್ಟ. ಓಕೆನಾ, 0ದಿಂದ ಇಷ್ಟು ದೂರ ಬಂದಿದ್ದೀವಿ ಎಲ್ಲ ಇವರಿಂದಾನೆ. ಓಕೆನಾ, ಅದನ್ನು ಮರಿಬಾರ್ದು. ಇದ್ರಲ್ಲಿ ಏನು ಗೊತ್ತಾ, ನಮ್ಮ ಮ್ಯಾರೇಜ್ ಆಗಿ ಡೇಟು 29, ಇದರಲ್ಲಿ ಬಂದಿರೋ ಡೇಟು 9, ಇವ್ರ ಬರ್ಡೇ ಡೇಟು 20, ಎಲ್ಲ 9 ಐತೆ. ಲಕ್ಕಿ ಅದು 9 ಅಷ್ಟೇ. ಸರಿ ಗೈಸ್, ಈ ವಿಡಿಯೋನೇ ತುಂಬ ಲಾಂಗ್ ಹೋಗುತ್ತೆ. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ಕೊತೀನಿ. ಸೊ ಲವ್ ಯು. ಸಪೋರ್ಟ್ ಮಾಡಿ. ಏನಾದ್ರು ಹೇಳ್ಬೇಕಾ? ಸಪೋರ್ಟ್ ಮಾಡಿ. ಇದೇ ಥರ ನಿಮ್ಮ ಲವ್ ಆ್ಯಂಡ್ ಕೇರ್ ಯಾವಾಗಲೂ ನಮ್ಮ ಮೇಲೆ ಇರಲಿ. ನಿಮ್ಗೆ ಏನಾದ್ರು ಅನಿಸಿದ್ರೆ, ಈ ಪ್ರೀತಿ ಗೆಲ್ಲಬೇಕಂತ ಅನಿಸಿದ್ರೆ